ಬೆಂಗಳೂರು ಜಾಗತಿಕ ಜವಳಿ ಪ್ರದರ್ಶನದ ಮುನ್ನ ಲೋಗೋವನ್ನು ಈ ದಿನ ಉದ್ಘಾಟನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮುಖ್ಯಸ್ಥರುಗಳಾದಂಥ ಅಧ್ಯಕ್ಷರು ಅಬ್ದುಲ್ ರಶೀದ್ ಸಾಹೇಬರು, ವೇಂಪಲ್ಲಿ ಅಮಾನುಲ್ ಅವರು, ಅರವಿಂದ ಗೋವಿಂದಪ್ಪ, ಎಂ ಜಯಶಂಕರ್ ಅವರು, ಮಂಜುನಾಥ್ ಆಚಾರ್ ಅವರು, ಡಾಕ್ಟರ್ ಸಾಂಬಾ ಶಿವ ಅವರು ಮತ್ತು ನವೀನ್ ಕುಮಾರ್ ಹಾಗೂ ನ್ಯಾಷನಲ್ ಡೈರೆಕ್ಟರ್ ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣಭೂತರಾದಂಥ ಡಾಕ್ಟರ್ ಆನಂದ್ ಬಾಬು ಅವರು. ನಾನು ಕೇಂದ್ರದಲ್ಲಿ ಎಂಎಸ್ಎಂಇ ಮಂತ್ರಿ ಇದ್ದೆ 2 ವರ್ಷ. ಯಾವತ್ತೂ ಕೂಡ ಜಗತ್ತಿನಲ್ಲಿ ಒಂದು ದೇಶ ಬಲಿಷ್ಠವಾದ ರಾಷ್ಟ್ರ ಆಗಬೇಕಾದ್ರೆ ಅಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಆಗಬೇಕು. ದಟ್ ಇಸ್ ದಿ ಓನ್ಲಿ ವೇ ಟು ಸ್ಟ್ರೆಂಥನ್ ದಿ ಕಂಟ್ರಿ ಇನ್ ದಿ ಎಕನಾಮಿಕ್ ಸೈಡ್. ಇವತ್ತು ನಾವು 200 ವರ್ಷಗಳ ಹಿಂದೆ ನಾವು ನೋಡಿದಾಗ, ಕನಿಷ್ಠ 100 ವರ್ಷಗಳ ಹಿಂದೆ ಹೋಗಿ ನೋಡಿದಾಗ ಜಪಾನ್, ಜರ್ಮನ್ ಅಂತ ಹೇಳಿಬಿಡ್ತಿದ್ವಿ. ಈಗ ಆ ಸ್ಥಾನವನ್ನು ಚೈನಾ ಮುಂದೆ ಬಂದಿದೆ. ದೋ ಅಮೇರಿಕಾ ಇರಬಹುದು, ರಷ್ಯಾ ಇರಬಹುದು, ಆದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ಚೈನಾ ವರ್ಲ್ಡ್ನಲ್ಲಿ ಮೊದಲನೇ ಸ್ಥಾನಕ್ಕೆ ಹೋಗಿದೆ. ಎಕ್ಸ್ಪೋರ್ಟ್ ಕೂಡ ಅವ್ರದ್ದು ಜಾಸ್ತಿ ಇತ್ತು. ಟ್ರಂಪ್ ಬಂದ ಮೇಲೆ ಸ್ವಲ್ಪ ಕಡಿವಾಣ ಹಾಕಿದ್ದಾರೆ. ಒನ್ ಆಫ್ ದಿ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಇನ್ ದಿ ವರ್ಲ್ಡ್ ಅಂದರೆ ದಟ್ ಈಸ್ ಚೈನಾ. ಸೊ ಅವರು ಆ ಅಭಿವೃದ್ಧಿ ಪಥದಲ್ಲಿ ಬಹಳ ಮುಂದೆ ಸಾಗಿದ್ದಾರೆ. ನಾನು ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಟೆಕ್ಸ್ಟೈಲ್ ಮಿನಿಸ್ಟ್ರು ಅಂದರೆ ಎಂಎಸ್ಎಂಇ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು, ಮೀಡಿಯಂ ಇಂಡಸ್ಟ್ರೀಸು, ಮಾರ್ಜಿನಲ್ ಇಂಡಸ್ಟ್ರೀಸು ಬರ್ತಿತ್ತು. ನಾನು ಇಡೀ ರಾಜ್ಯದ ಈ ಬ್ಯಾಂಕ್ಗಳ ಎಂಡಿಗಳನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿದೆ. ವಿಲೇಜ್ ಇಂಡಸ್ಟ್ರೀಸ್ ಡೆವಲಪ್ ಆಗಬೇಕಾದ್ರೆ ಬ್ಯಾಂಕ್ಗಳ ಬೆಂಬಲ ಬೇಕು. ನಾವು ಸಬ್ಸಿಡಿ ಕೊಡ್ತೀವಿ. ಒಂದು ಕಡೆ ಎಂಪ್ಲಾಯ್ಮೆಂಟ್ ಜನರೇಷನ್ ಟು ಸಾಲ್ವ್ ದಿ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಅಂಡ್ ರೂರಲ್ ಆರ್ಟಿಸನ್ಸ್ ಏನಿರ್ತಾರೆ, ಕರಕುಶಲ ಕಸಬನ್ನು ಮಾಡಿ ಅದರಿಂದ ಜೀವನ ಮಾಡುವಂಥವ್ರು ಏನಿರ್ತಾರೆ ಅವರಿಗೆ ಹೆಚ್ಚು ಉತ್ತೇಜನ ಕೊಡೋದೇ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಬೆಳೆಯುವಂಥ ವಸ್ತುಗಳನ್ನು ಉಪಯೋಗ ಮಾಡಿ ಆ ಉತ್ಪಾದನೆಯಿಂದ ಮಾರ್ಕೆಟ್ ಮಾಡಿದರೆ ಅದರ ಮುಖಾಂತರ ಗ್ರಾಮಾಂತರ ಪ್ರದೇಶಗಳು ಆರ್ಥಿಕವಾಗಿ ಸದೃಢವಾಗ್ತವೆ. ಅದಕ್ಕೆ ಉದಾಹರಣೆಯಾಗಿ 1 ಲಕ್ಷ ಎಂಟರ್ಪ್ರಿನರ್ಸ್ನ ನಾನು ಕ್ರಿಯೇಟ್ ಮಾಡಿದೆ. 1 ಲಕ್ಷ ಎಂಟರ್ಪ್ರಿನರ್ಸ್. I have started the 1 lakh entrepreneurs, 1,500 crores ಸಬ್ಸಿಡಿ ಕೊಟ್ವಿ. ಎಲ್ಲ ಬ್ಯಾಂಕುಗಳು ಕೂಡ ಒಂದಾಗಿ ಬ್ಯಾಂಕುಗಳು ಕೂಡ ಲೋನ್ ಕೊಟ್ಟು. ದಿಸ್ ಇಸ್ ದ ಫಸ್ಟ್ ಆಫ್ ಕೈಂಡ್ ಇನ್ ದಿ ಕಂಟ್ರಿ. ಇನ್ 2013-14 1 ಲಕ್ಷ ಎಂಟರ್ಪ್ರಿನರ್ಸ್ ಮಾಡಲಿಕ್ಕೆ ಅವಕಾಶ ಆಯಿತು. ಅಂದರೆ ಒಟ್ಟಾರೆ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಹತ್ತಿ, 2ನೇ ಸ್ಥಾನದಲ್ಲಿ ರೇಷ್ಮೆ, 3ನೇ ಸ್ಥಾನದಲ್ಲಿ ಉಣ್ಣೆ. ರೇಷ್ಮೆ ಜಗತ್ತು ಪ್ರಸಿದ್ಧವಾದಂಥದ್ದು ಸೆಂಟ್ರಲ್ ಪ್ಲೇಸ್ ನಮ್ಮದೇ. ನಮ್ಮ ಬೆಂಗಳೂರು ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ನನ್ನ ಜನ್ಮಸ್ಥಳವಾದಂಥ ಶಿಡ್ಲಘಟ್ಟ ಒನ್ ಆಫ್ ದಿ ಬೆಸ್ಟ್ ಸಿಲ್ಕ್ ಪ್ರೊಡ್ಯೂಸರ್ಸ್. ನಾನು ಅವಾರ್ಡ್ ತಗೊಂಡಿದ್ದೀನಿ 1965 ರೇಷ್ಮೆ ಗೂಡು ಬೆಳೆಯೋದ್ರಲ್ಲಿ ಸ್ಟೇಟಲ್ಲಿ ನಂಬರ್ 1 ನಾನು ಫಾರ್ಮ್. ಅದಕ್ಕೆ ಬಹಳ ಒತ್ತು ಕೊಟ್ಟೆ. ಎಂಎಸ್ಎಂಇಯಲ್ಲಿ ಖಾದಿ ಇಂಡಸ್ಟ್ರೀಸ್, ಇಂಡಸ್ಟ್ರೀಸು ನನಗೆ ಬರ್ತಾ ಇತ್ತು. ಸಿಲ್ಕ್ನ ಡೆವಲಪ್ಮೆಂಟ್ ಮಾಡೋಕ್ಕೆ ಬಹಳಷ್ಟು ಒತ್ತು ಕೊಟ್ಟೆ. ಫಾರಿನ್ ಎಕ್ಸ್ಪೋರ್ಟ್ ಆಗೋದ್ರಲ್ಲಿ
ನಮ್ಮ ಗುಣಮಟ್ಟದ ರೇಷ್ಮೆ, ಕರ್ನಾಟಕದ ರೇಷ್ಮೆ ವೆಸ್ಟ್ ಬೆಂಗಾಲ್ ಇದೆ ಇಲ್ಲ ಅಂತ ಹೇಳಲಿಲ್ಲ ನಾನು, ಮತ್ತು ಬೇರೆ ಬೇರೆ ಕಡೆನೂ ಇದೆ. ಈಗ ಆ ರೇಷ್ಮೆಯಲ್ಲಿ ನಮ್ಮ ರೇಷ್ಮೆ ಬಹಳಷ್ಟು ಆಕರ್ಷಕವಾಗಿರ್ತದೆ, ಬಂಗಾರ ಕಲರ್ ಇರ್ತದೆ, ಅದರಿಂದ ಅದಕ್ಕೆ ಬಹಳ ಮಾರ್ಕೆಟ್ ಇದೆ. ಇನ್ನು ಅದನ್ನ ಹೆಚ್ಚು ಅಭಿವೃದ್ಧಿ ಮಾಡಬೇಕಂತ ನಿನ್ನೆ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ನಮ್ಮ DK ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತಾಡ್ತಾ ಡೆಲ್ಲಿಯಲ್ಲಿ ಹೇಳಿದೆ, ಯಾವುದು ರೈತರಿಗೆ ಅನುಕೂಲ ಆಗ್ತದೆ, ಯಾವುದು ಎಕ್ಸ್ಪೋರ್ಟ್ ಆಗ್ತದೆ, ಫಾರಿನ್ ಎಕ್ಸ್ಚೇಂಜು ನಮಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಅನುಕೂಲ ಆಗ್ತದೆ. ರೈತರು ಕೂಡ ಬರೀ ವ್ಯವಸಾಯದಲ್ಲಿ ಆಹಾರ ಧಾನ್ಯಗಳೇ ಬೆಳೆಯೋದಲ್ಲದೆ ಈ ಎಕ್ಸ್ಪೋರ್ಟ್ ಆಗೋ ಒಂದು ಬೆಳಿಬೇಕಂದ್ರೆ ಸಿಲ್ಕ್ ಇಸ್ ದಿ ಬೆಸ್ಟ್ ಇನ್ ಸೌತ್ ಕರ್ನಾಟಕ, ವಿಲ್ ಎಸ್ಟಾಬ್ಲಿಷ್ ಟು ದಿ ನಾರ್ತ್ ಕರ್ನಾಟಕ ಆಲ್ಸೋ. ದಿ ಕೋಸ್ಟಲ್ ಬೆಲ್ಟ್ ಲೈಕ್ ಬೆಂಗಳೂರಿನಿಂದ ಹಿಡಿದು ಬೆಳಗಾಂ ಡಿವಿಷನ್ ವರೆಗೂ ಕೂಡ ಕೋಸ್ಟಲ್ ಬೆಲ್ಟ್ ಕೂಡ ಸಿಲ್ಕ್ ಅನ್ನ ನಾವು ಉತ್ಪಾದನೆ ಮಾಡೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಅದರಿಂದ ಸಿಲ್ಕ್ ಇಂಡಸ್ಟ್ರಿ, ನಿಮ್ದು ಎಲ್ಲ ಇಂಡಸ್ಟ್ರಿ ಇದೆ, ನನಗೆ ತುಂಬಾ ಸಂತೋಷ. ಅದು ವರ್ಲ್ಡ್ ಟೆಕ್ಸ್ಟೈಲು ಇದನ್ನೆಲ್ಲ ನೀವು ಇಲ್ಲಿಗೆ ತರ್ತಾ ಇದ್ದೀರಂದ್ರೆ ನಮಗೆ ತುಂಬಾ ಸಂತೋಷ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ತಿಳಿಸ್ತೀನಿ. ನೀವು ಹೋಗಿ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿ ಅಡ್ವಾನ್ಸ್ ಆಗಿ ಟೈಮ್ ತಗೊಳ್ಳುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ನಮಗೆ ತುಂಬಾ ಸಂತೋಷ ಆಗಿದೆ. ಇನ್ನೊಂದು ಮಹತ್ತರವಾದ ಕಾರ್ಯಕ್ರಮವನ್ನ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದಲ್ಲಿ ಬೆಂಗಳೂರನ್ನ ನೀವು ಗುರುತಿಸಿದ್ವಿ. ಇದು ನಾನು ಇಲ್ಲಿವರೆಗೂ ಹೇಳ್ದಂಗೆ ಯಾವ ದೇಶ ಕೈಗಾರಿಕೆ ಅಭಿವೃದ್ಧಿ ಜಾಸ್ತಿ ಆಗ್ತದೋ ಆ ದೇಶ ಸದೃಢವಾಗಿರ್ತದೆ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತದೆ ಮತ್ತು ಬಲಿಷ್ಠವಾದ ರಾಷ್ಟ್ರವಾಗ್ತದೆ. ಎಕನಾಮಿಕ್ ಗ್ರೋತ್ ಓನ್ಲಿ ಡಿಪೆಂಡ್ ಅಪಾನ್ ದಿ ಇಂಡಸ್ಟ್ರಿಯಲ್ ಗ್ರೋತ್. ಅದನ್ನು ನೀವು ಕೈ ಹಿಡಿದಿದ್ದೀರಿ. ಅದರಲ್ಲಿ ಈ ಟೆಕ್ಸ್ಟೈಲು, ಫುಡ್ ಗ್ರೈನ್ಸು, ದಿನಾ ಖರ್ಚಾಗುವಂಥ ವಸ್ತುಗಳಿಗೆ ಮಾರ್ಕೆಟ್ ಜಾಸ್ತಿ ಜಗತ್ತಿನಲ್ಲಿ ಇದ್ದೇ ಇರ್ತದೆ. ಆದ್ದರಿಂದ ಇದು ಯಶಸ್ವಿ ಆಗಲಿ ಅಂತ ಹೇಳ್ತಾ ಗುಣಮಟ್ಟ ಕಾಪಾಡಬೇಕು, ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಬೇಕು, ಬೆಳೆಗಾರರಿಗೂ ನೇಕಾರರಿಗೂ ಸಬಲೀಕರಣವಾಗಿ ಅವರು ಬದುಕುವಂಥ ರೀತಿಯಲ್ಲಿ ಅವರಿಗೆ ಶಕ್ತಿಯನ್ನು ತುಂಬಿ ಅವರಿಗೆ ಏನು ಇನ್ಸೆಂಟಿವ್ ಅನ್ನು ಕೊಡಬೇಕು ಅದನ್ನು ಕೊಡುವುದರ ಮುಖಾಂತರ ಈ ಕೈಗಾರಿಕೆಯನ್ನು ಸಬಲೀಕರಣ ಮಾಡಬೇಕು ಅಂತೇಳಿ ಈ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ನಮ್ಮಲ್ಲಿವೆ. ಕೇಂದ್ರದಲ್ಲಿ ರೇಷ್ಮೆ ಮಂಡಳಿ ಇದೆ. ರೇಷ್ಮೆ ಮಂಡಳಿ ಕೂಡ ನಾನು ನಮ್ಮ ಕೋಲಾರದವ್ರನ್ನೇ ಒಬ್ಬನ ಚೇರ್ಮನ್ ಮಾಡಿದ್ದೆ, ಬಿಸೇಗೌಡರು ಅಂತ. ಆಗ ಟೆಕ್ಸ್ಟೈಲ್ ಮಿನಿಸ್ಟರ್ ನಮ್ಮ ಆಂಧ್ರದವರಿದ್ರು. ಈಗ ನಾವು ಕೇಂದ್ರ ಕೂಡ ಇದಕ್ಕೆ ಒತ್ತು ಕೊಡ್ತದೆ. ಈ ಟೆಕ್ಸ್ಟೈಲ್ಗೆ ಅವರು ಎರಡು ಯೋಜನೆಗಳಿದೆ. ಒಂದು ಕಡೆ ಸಬ್ಸಿಡಿ ಇದೆ ಅಂತ, ಒಂಥರ ಯಾವುದಾದ್ರೂ ಕೈಗಾರಿಕೆ ವಿಫಲವಾದಾಗೆ ಅದಕ್ಕೆ IDB ಬ್ಯಾಂಕಿಂದ CSRTC ಅಂತೇಳಿ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ರವಿಕುಮಾರ್ ಅಲ್ಲ, ಟು ಹೆಲ್ಪ್ ದಿ ಇಂಡಸ್ಟ್ರಿ ವೇರ್ ದರ್ ಇಸ್ ಎ ರಿಯಲಿ ಫೇಲ್ಯೂರ್. ಪರಿಸ್ಥಿತಿಗಳು ಗಂಭೀರವಾಗಿ ವಾತಾವರಣ, ಪರಿಸರ ಏನೋ ಆಗಿ ತೊಂದರೆ ಆಗಿದ್ದರೆ ಅದಕ್ಕೆ CGSRT ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಅದರಲ್ಲಿ ಸಾಕಷ್ಟು ಜನ ಸಿಲ್ಕ್ ಇಂಡಸ್ಟ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದೀನಿ. ಎಂಟೈರ್ ಸಿಲ್ಕ್ ಇಂಡಸ್ಟ್ರಿ ಇನ್ ಕರ್ನಾಟಕ ನಾನು ಅಲ್ಲಿದ್ದಾಗ ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಟ್ಟು ಅದರಿಂದ ಸಹಾಯ ಮಾಡಿಸಿದೆ. ಆದರೆ ನೀವೆಲ್ಲ ಒಳಗೂಡಿಸಿ ಒಟ್ಟಾರೆ ಈಗ ನೋಡಿ, ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಆ ರೇಷ್ಮೆ ಸೀರೆಗಳು ಯಾವುದು ಕೈಮಗ್ಗದ್ದಿದೆ ಅದು ಯಾವುದನ್ನು ಮೀರಿಸ್ತದೆ, ಯಾರು ಕೂಡ ಅವ್ರ ಮುಂದೆ ನಿಂತ್ಕೊಳ್ಳೋ ಅಂಥ ಒಂದು ಕೈಮಗ್ಗ ಕಾರ್ಯಕ್ರಮ ಅಲ್ಲಿದೆ. ಅಲ್ಲಿ ರೇಷ್ಮೆ ಬೆಳೀತಾರೆ, ರೇಷ್ಮೆ ಸೀರೆ ಅಂತ ಉತ್ಪಾದನೆ ಮಾಡ್ತಾರೆ. ಅದರಿಂದ ನೀವು ಮಾಡೋ ಕೆಲಸ ಯಶಸ್ವಿಯಾಗಲಿ. ನಾವು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮಾತಾಡ್ತೀನಿ, ನೀವು ಕೂಡ ಭೇಟಿಯಾಗಿ ಇದು ಯಶಸ್ವಿ ಆಗೋದ್ರಿಂದ ಇಡೀ ದಕ್ಷಿಣ ಭಾರತಕ್ಕೆ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಶ್ರೇಷ್ಠವಾದ ಕೆಲಸ ಮಾಡಬಹುದು. ನಾವು ನಮ್ಮಲ್ಲಿ ಅಂತೂ ವ್ಯವಸ್ಥೆ ಇದೆ. ತಾಂತ್ರಿಕ ವ್ಯವಸ್ಥೆಯಲ್ಲಿ ಗುಣಮಟ್ಟದ ಹತ್ತಿ ಬೆಳಿತೀವಿ, ರೇಷ್ಮೆ ಬೆಳಿತೀವಿ ಮತ್ತು ಉಣ್ಣೆ ಬೆಳಿತೀವಿ. ಇವೆಲ್ಲದರಲ್ಲಿ ಕೂಡ ನಾವು ಮುಂಚೂಣಿಯಲ್ಲೇ ಇದ್ದೀವಿ ಅಂತ ಕಡಿಮೆ ಇಲ್ಲ. ಹೌ ಟು ಮೇಕ್ ದಿ ಮಾರ್ಕೆಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಷ್ಟು ಬೆಳಿತೀವೋ ಅದನ್ನು ಮಾರ್ಕೆಟ್ ಮಾಡೋದ್ರದ್ದು ಬಹಳ ತಂತ್ರಜ್ಞಾನದ ಜೊತೆಗೆ ಕಾಂಪಿಟೇಷನ್ ಇನ್ ದಿ ವರ್ಲ್ಡ್ ಮಾರ್ಕೆಟ್. ವರ್ಲ್ಡ್ ಮಾರ್ಕೆಟ್ ಅಲ್ಲಿ ನಾವು ಕಾಂಪಿಟೇಷನ್ ಮಾಡಿದ್ರೆ ಅವರದ್ದು ಕ್ವಾಲಿಟಿನೇ ಬಹಳ ಮಹತ್ತರವಾಗಿರ್ತದೆ. ಅದಕ್ಕೆ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಯಾವ ರೀತಿ ಅಪೇಕ್ಷೆ ಪಡ್ತಾರೆ ಜನ, ಅದನ್ನನುಸರಿಸಿ ನಾವು ಪ್ರೊಡಕ್ಷನ್ ಮಾಡಿದರೆ ಅದು ಮಾರ್ಕೆಟ್ ಆಗ್ತದೆ. ಆ ಕಡೆ ತಾವು ಮುಂದೆ ಸಾಗಿದ್ದೀರಿ. ಸರ್ಕಾರದ ವತಿಯಿಂದ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತೀವಿ.
ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕೂಡ ನಾನು ಹೇಳ್ತೀನಿ, ಕೈಗಾರಿಕೆ ಅಭಿವೃದ್ಧಿನೇ ಇದು ಆರ್ಥಿಕವಾಗಿ ಜನರನ್ನು ಸದೃಢ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಮಾಡೋ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗಲಿ ಅಂತೇಳಿ ನಾನು ತಮಗೆ ಮಾತನ್ನು ಕೊಡ್ತಾ, ಈ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿ. ಮುಂದೆ ಅಕ್ಟೋಬರಲ್ಲಿ ಮಾಡೋದು ಕೂಡ ಅತಿ ಪ್ರಬಲವಾದಂಥ ಉತ್ತಮವಾದಂಥ ರೀತಿಯಲ್ಲಿ ಆಗಿ ಈ ಭಾಗದ ದಕ್ಷಿಣ ಭಾರತ ಎಲ್ಲ ಇಡೀ ಭಾರತದಲ್ಲಿ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿ ಬೆಳೆಯೋದಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಡೋಣ ಅಂತೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಬಂದು ಫೆಡರೇಷನ್ ಆಫ್ ಇಂಡಸ್ಟ್ರೀಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ವತಿಯಿಂದ ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಅನ್ನೋ ಎಕ್ಸಿಬಿಷನ್ನ ನಮ್ಮ ಇಂಡಿಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಅದು ನಮ್ಮ ಸೌತ್ ಇಂಡಿಯಾ, ನಮ್ಮ ಕರ್ನಾಟಕ ಬೆಂಗಳೂರಲ್ಲಿ ನಾವು ಇದೇ ವರ್ಷ ಅಕ್ಟೋಬರ್ 1, 2, 3, 4ರಂದು ಹಮ್ಮಿಕೊಂಡಿದ್ದೇವೆ. ಆ ಒಂದು WTI ಅಂತ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೀವಿ. ಈ WTI ಎಕ್ಸಿಬಿಷನ್ನ ಉದ್ದೇಶ, ಇದರ ಬಗ್ಗೆ ಎಲ್ಲ ಬಿಸ್ನೆಸ್ ಪೀಪಲ್ಗಾಗ್ಬೋದು ಎಲ್ಲರಿಗೂ ಒಂದು ಅವಗಾಹನೆಯನ್ನು ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ವಿ. ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ಬಂದು ಇದನ್ನು ಇನಿಷಿಯೇಟ್ ಮಾಡಿರೋದು ನಮ್ಮ ಶ್ರೀ KH ಮುನಿಯಪ್ಪ ಅವರು, ಮಾನ್ಯ ಮಂತ್ರಿಗಳು, ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಅವರ ಅಮೃತಹಸ್ತಗಳಿಂದ ನಮ್ಮ ಇವತ್ತು ಲೋಗೋ ಲಾಂಚು ಆಗಿದೆ. ಸೊ ಇವತ್ತಿನಿಂದ ನಾವು ಇದನ್ನು ಅಫಿಷಿಯಲ್ ಆಗಿ ನಾವು WTI ವರ್ಲ್ಡ್ ಟೆಕ್ಸ್ಟೈಲ್ ಇಂಡಿಯಾ ಎಕ್ಸಿಬಿಷನ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಅದರ ಒಂದು ಕೆಲಸಗಳೆಲ್ಲನೂ. ಈ WTIಗೆ ಸುಮಾರು ನಮ್ಮ ದೇಶದ ಇಂಡಸ್ಟ್ರೀಸೇ ಅಲ್ಲದಿರ ಹೊರದೇಶದ್ದು, ವಿದೇಶಗಳಿಂದ ಸುಮಾರು 20ರಿಂದ 30 ದೇಶಗಳ ಡೆಲಿಗೇಟ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿದ್ದಾರೆ. ಸೊ ಅದಕ್ಕಾಗಿ ಈ ಒಂದು ನಾವು ಪ್ರೆಸ್ ಮೀಟ್ನ ಮಾಡಿ, ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ತಮ್ಮೆಲ್ಲರ ಮುಖಾಂತರ ನಾವು ಇಡೀ ಭಾರತ ದೇಶದ ಎಲ್ಲರಿಗೂ ಇಲ್ಲಿ ಒಂದು ಎಕ್ಸಿಬಿಷನ್ ನಡೀತಿದೆ, ಇಲ್ಲಿ ಬಂದು ಅವರು ಪಾಲ್ಗೊಂಡು ಈ ಒಂದು ಈ ಎಕ್ಸಿಬಿಷನಿಂದ ಏನು ಅಡ್ವಾಂಟೇಜಸ್ ಬರುತ್ತೆ ಅದನ್ನೆಲ್ಲನೂ ಅವರು ಪಡ್ಕೋಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಫಸ್ಟ್ ಟೈಮ್ ನಮ್ಮ ಬೆಂಗಳೂರಲ್ಲಿ ವರ್ಲ್ಡ್ ವೈಡ್ ಟೆಕ್ಸ್ಟೈಲ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ಇದು ಗ್ರ್ಯಾಂಡ್ ಸಕ್ಸಸ್ ಮಾಡಬೇಕು ಪ್ರತಿಯೊಬ್ಬರೂ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು.